ರಷ್ಯಾ ಮತ್ತು ಯುಕ್ರೇನ್ ವಾರ್ ಶುರುವಾಗಿ ಹತ್ರ 3 ವರ್ಷ ಆಯಿತು. ಈ 3 ವರ್ಷದಲ್ಲಿ ಯುಕ್ರೇನ್ ಒನ್ ಆಫ್ ದ ಫೆಂಟಾಸ್ಟಿಕ್ ಆಪರೇಷನ್ಸ್ ಮತ್ತು ಇಡೀ ಜಗತ್ತೇ ತಿರುಗಿ ನೋಡುವಂಥ ಒಂದು ಆಪರೇಷನ್, ಒಂದು ಡ್ರೋನ್ ಸ್ಟ್ರೈಕ್ ಮಾಡ್ತು. ಸೊ ಈ ಆಪರೇಷನ್ಗೆ ಯುಕ್ರೇನ್ ಒಂದು ನೇಮ್ ಕೂಡ ಕೊಡ್ತು. ಅದೇ ಬಂದಿದ್ದ ಆಪರೇಷನ್ ಸ್ಪೈಡರ್ ವೆಬ್. ಮತ್ತು ಈ ಆಪರೇಷನ್ ಏನಕ್ಕೆ ಎಂಟರ್ ಜಗತ್ತೇ ತಿರುಗಿ ನೋಡ್ತು ಮತ್ತು ಅಂಥದ್ದು ಇದರಲ್ಲಿ ಏನು ಸ್ಪೆಷಾಲಿಟಿ ಇತ್ತು ದಟ್ ಎಂಟರ್ ಜಗತ್ತೇ ಈ ಆಪರೇಷನ್ನ ಅಪ್ರಿಷಿಯೇಟ್ ಮಾಡುವಂಥದ್ದು ಆಪರೇಷನ್ ಸ್ಪೈಡರ್ ವೆಬ್ ಬಗ್ಗೆ ತಿಳ್ಕೊಳ್ಳೋಣ. ಈ ಆಪರೇಷನ್ ಸ್ಪೈಡರ್ ವೆಬ್ ಅನ್ನೋದು ಲಾಂಚ್ ಆಗಿದ್ದೆ ಆನ್ 1st July 2025. ಯುಕ್ರೇನ್ ಬಂದು 117 ಡ್ರೋನ್ಸ್ಗಳನ್ನ ರಷ್ಯಾ ಮತ್ತು ಯುಕ್ರೇನ್ ಬಾರ್ಡರಿಂದ ರಷ್ಯಾದ ಒಳಗಡೆ 4000 ಕಿಲೋಮೀಟರ್ ಒಳಗಡೆ ಹೋಗಿ ರಷ್ಯಾ ಏರ್ ಬೇಸಸ್ ಅಲ್ಲಿ ಇದ್ದಂಥ Tu-95 ಮತ್ತು Tu-22 ಅನ್ನೋ ಬಾಂಬರ್ ಫ್ಲೈಟ್ಸ್ಗಳನ್ನ ಡ್ರೋನ್ ಮುಖಾಂತರ ಅಟ್ಯಾಕ್ ಮಾಡಿ ಆ ಫ್ಲೈಟ್ಸ್ನ ಮತ್ತು ಆ ಫೈಟರ್ ಕ್ರಾಫ್ಟ್ಸ್ಗಳನ್ನ ಕಂಪ್ಲೀಟ್ಲಿ ಡಿಸ್ಟ್ರಾಯ್ ಮಾಡುತ್ತೆ. Setting some of Russia's most valuable warplanes on fire. ಪ್ರಾಪರ್ ಎಕ್ಸಿಕ್ಯೂಷನ್ ಯಾವ ಥರ ಮಾಡ್ತು ಮತ್ತು ಆ ಲೊಕೇಶನ್ ಗ್ಯಾದರಿಂಗ್ಸ್ ಅಲ್ಲಿ ಹೆಂಗೆ ತಗೊಂತು ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಈ ಡ್ರೋನ್ ಅಟ್ಯಾಕ್ ಏನಕ್ಕೆ ತುಂಬ ಸ್ಪೆಷಲ್ ಅಂತ ಅಂದರೆ, ಬೇರೆ ಕಡೆ ಎಲ್ಲ ನಾವು ನೋಡಿರೋ ಪ್ರಕಾರ ಯಾವುದೇ ಆದಂಥ ಒಂದು ಡ್ರೋನ್ ಅಟ್ಯಾಕ್ ಆಗಬೇಕಂದ್ರೆ ಅದರಲ್ಲಿ ಒಂದು ಮಿಲಿಟರಿ ಎಕ್ವಿಪ್ಡ್ ಡ್ರೋನ್ಗಳನ್ನ ಯೂಸ್ ಮಾಡ್ತಾರೆ. ಬಟ್ ಆದರೆ ಈ ಆಪರೇಷನ್ ಒಂದು ಸಿವಿಲಿಯನ್ ಡ್ರೋನ್ಗೆ ಬಾಂಬ್ಸ್ಗಳನ್ನ ಫಿಟ್ ಮಾಡಿ ಆ ಡ್ರೋನ್ನ ರಷ್ಯಾ ಗೊತ್ತಿಲ್ಲದಿದ್ದಂಗೆ ಇಲ್ಲೀಗಲ್ ಆಗಿ ಸ್ಮಗಲ್ ಮಾಡಿ ರಷ್ಯಾದೊಳಗಡೆ ಅದನ್ನ ಟ್ರಾನ್ಸ್ಪೋರ್ಟ್ ಮಾಡಿ ಮತ್ತೆ ಅದನ್ನ ಅಲ್ಲಿ ಇದ್ದಂಥ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಬೇಸಸ್ಗಳು ಏನಿರುತ್ತಲ್ಲ, ಏರ್ ಬೇಸಸ್ಗಳು, ಸೊ ಆ ಏರ್ ಬೇಸಸ್ಗಳ ಮೇಲೆ ಡೈರೆಕ್ಟಾಗಿ ಅಟ್ಯಾಕ್ ಮಾಡಿ ಡ್ರೋನ್ ಸ್ಟ್ರೈಕ್ ಮಾಡಿ ಅಲ್ಲಿ ಇದ್ದಂಥ ಬಾಂಬರ್ ಫೈಟರ್ ಕ್ರಾಫ್ಟ್ಸ್ಗಳನ್ನ ಡೆಮಾಲಿಷ್ ಮಾಡುತ್ತೆ. ಯಾವಾಗ ರಷ್ಯಾ ಬಂದು ಯುಕ್ರೇನ್ ಮೇಲೆ ಅಟ್ಯಾಕ್ ಮಾಡ್ತಾರ, ಸೊ ಆ ಟೈಮಲ್ಲೇನೆ ಸೊ ಇದನ್ನ ಎಕ್ಸಿಕ್ಯೂಷನ್ ಮಾಡೋಕ್ಕೆ ಯುಕ್ರೇನು ಏನಿಲ್ಲ 117 ಡ್ರೋನ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಸೊ ಈ 117 ಡ್ರೋನ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಅದನ್ನು ಡಿಸ್ಮ್ಯಾಂಟಲ್ ಮಾಡಿ ಅದನ್ನು ಕಜಕಿಸ್ತಾನ್ ಮತ್ತು ರಷ್ಯಾ ಬಾರ್ಡ್ರಿಂದ ಇಲ್ಲಿಗಲ್ ಆಗಿ ಅದನ್ನ ಸ್ಮಗಲ್ ಮಾಡಿ ರಷ್ಯಾದೊಳಗೆ ಕಳಿಸುತ್ತೆ. ಸೊ ಯಾವಾಗ ಈ ಡ್ರೋನ್ಸ್ಗಳನ್ನೆಲ್ಲ ಡಿಸ್ಮ್ಯಾಂಟಲ್ ಆಗಿರೋ ಡ್ರೋನ್ಸ್ ಎಲ್ಲ ರಷ್ಯಾದೊಳಗೆ ತಲುಪುತ್ತೆ, ಸೊ ಇವರೇ ಒಂದು ಯುಕ್ರೇನ್ ಏಜೆನ್ಸಿಯವರೇ ಒಂದು ಮೊಬೈಲ್ ಟೆಲಿಪೋರ್ಟಬಲ್ ವೇರ್ ಹೌಸ್ಗಳನ್ನ ಕನ್ಸ್ಟ್ರಕ್ಟ್ ಮಾಡಿ ಸೊ ಅದರಲ್ಲಿ ಈ ಡಿಸ್ಮ್ಯಾಂಟಲ್ ಆಗಿರೋಂಥ ಡ್ರೋನ್ಸ್ಗಳನ್ನ ಸ್ಟೋರ್ ಮಾಡ್ತಾರೆ. ಸೊ ಇದೆಲ್ಲ ಒಂದು ಕಡೆ ಆಗ್ತಿತ್ತು ಅಂದರೆ, ಇನ್ನೊಂದು ಕಡೆ ಯುಕ್ರೇನ್ ಏಜೆನ್ಸಿಗಳು ಒಂದು ಫ್ರೀ ಲಾಗಿನ್ ವೆಬ್ಸೈಟ್ ಅಂದರೆ ಏನೊಂದು ಓಪನ್ ಸೋರ್ಸ್ ವೆಬ್ಸೈಟ್ ಅಂತ ಇರ್ತಲ್ಲ, ಸೊ ಆ ಓಪನ್ ಸೋರ್ಸ್ ವೆಬ್ಸೈಟ್ಗೆ ಹೋಗಿ ರಷ್ಯಾದ ಒನ್ ಆಫ್ ದ ಪವರ್ಫುಲ್ ಬೇಸಸ್ ಸಚ್ ಆಸ್ ಬೆಲಾಯಾ, ಡಯಾಗಿಲಿವೋ, ಇವ್ಯಾನಿವೋ, ಸೆವ್ರೆನಿ, ಪೊಲಾನಿಯಾ, ಯುಕ್ರಾಂಕಾ. ಸೊ ಯಾವಾಗ ಯುಕ್ರೇನ್ ಬಂದು ಈ 6 ಬೇಸಸ್ಗಳನ್ನ ಟಾರ್ಗೆಟ್ ಮಾಡ್ಕೊಳ್ಳುತ್ತೆ, ಈ 6 ಬೇಸಸ್ಗಳ ಬಗ್ಗೆ ರಿಸರ್ಚ್ ಮಾಡೋಕ್ಕೆ ಶುರು ಮಾಡುತ್ತೆ. ಸೊ ಯಾವ ಥರ ರಿಸರ್ಚ್ ಮಾಡೋಕ್ಕೆ ಶುರು ಮಾಡುತ್ತೆ ಅಂದರೆ, ಈ ಬೇಸಸ್ಸಿನ ಜಿಯೋಗ್ರಫಿಕ್ ಲೊಕೇಶನ್ ಏನು ಮತ್ತು ಈ ಬೇಸಸ್ಸಿನ ಸ್ಟ್ರಾಟಜಿಕ್ ಪಾಯಿಂಟ್ಸ್ ಏನು, ನಾವು ಎಲ್ಲಿ ನಿಂತ್ಕೊಂಡು ಎಲ್ಲಿಂದ ಡ್ರೋನ್ನ ಆರಿಸಿದ್ರೆ ಹೆಂಗೆ ಹೋಗಿ ಏರ್ ಬೇಸಸ್ಗಳ ಮೇಲೆ ಒಂದು ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ಅವ್ರಿಗೆ ಡ್ಯಾಮೇಜ್ ಮಾಡ್ಬೋದು ಅನ್ನೋದನ್ನೆಲ್ಲ ಗ್ಯಾದರಿಂಗ್ ಮಾಡೋಕ್ಕೆ ಶುರು ಮಾಡುತ್ತೆ. ಸೊ ಇನ್ನೊಂದು ಕಡೆ ಡಿಸ್ಮ್ಯಾಂಟೆಡ್ ಆಗಿರೋಂಥ ಡ್ರೋನ್ಗಳನ್ನ ವೇರ್ ಹೌಸಲ್ಲಿ ಆಲ್ರೆಡಿ ಅಸೆಂಬ್ಲಿಂಗ್ ಕೂಡ ಶುರು ಮಾಡಿರ್ತಾರೆ. ಸೊ ಅಸೆಂಬಲ್ ಮಾಡೋ ಟೈಮಲ್ಲಿ ಇದಕ್ಕೊಂದು ಪ್ರಾಪರ್ ನ್ಯಾವಿಗೇಷನ್ ಸೆಟಪ್ ಇರಬೇಕು ಮತ್ತು ಒಂದು ಪ್ರಾಪರ್ ನೆಟ್ವರ್ಕಿಂಗ್ ಸಿಸ್ಟಮ್ ಇರಬೇಕು ಅಂತ ಯುಕ್ರೇನಿನ ಇಂಟೆಲಿಜೆನ್ಸ್ ಅವರು ರಷ್ಯಾದ ಸ್ಥಳೀಯ ಸಿಮ್ ಕಾರ್ಡ್ಗಳನ್ನ ಇನ್ಸರ್ಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಅದರಿಂದ ಏನಾಗುತ್ತೆ ಅಂದರೆ ಪ್ರಾಪರ್ ಕನೆಕ್ಟಿವಿಟಿ ಮತ್ತು ಪ್ರಾಪರ್ ನೆಟ್ವರ್ಕಿಂಗ್ ಅನ್ನೋದಾಗುತ್ತೆ ಡ್ರೋನ್ಗೆ ಮತ್ತು ಡ್ರೋನ್ ಆಪರೇಟರ್ಸ್ಗೆ. ಸೊ ಇಷ್ಟೆಲ್ಲ ಒಂದು ಕಡೆ ಆಗ್ತಾ ಬಂತು. ಇನ್ನೊಂದು ಕಡೆ ಈ ಕಂಪ್ಲೀಟ್ ಜಿಯೋಗ್ರಫಿಕ್ ಲೊಕೇಶನು, ಸ್ಟ್ರಾಟಜಿಕ್ ಲೊಕೇಶನು ಮತ್ತು ಈ ಯಾವ ಫೈಟರ್ ಕ್ರಾಫ್ಟ್ಸ್ಗಳು ಈ ಬೇಸಸ್ ಒಳಗಡೆ ಇದೆ, ಸೊ ಈ ಫೈಟರ್ ಕ್ರಾಫ್ಟ್ಸ್ಗಳು ಇದರ ಡೈಲಿ ರೋಟೀನ್ಸ್ ಏನು, ಎಷ್ಟು ಜನ ಏರ್ ಬೇಸ್ಗಳಲ್ಲಿ ಕೆಲಸ ಮಾಡ್ತಿದ್ದಾರೆ, ಅವ್ರ ಡೀಟೇಲ್ಸ್ ಏನು, ಪ್ರತಿಯೊಂದು ಇಂಚು ಮತ್ತು ಯಾವ ಟೈಮಲ್ಲಿ ಶಿಫ್ಟ್ ವೈಸ್ ರೊಟೇಷನ್ ಇರುತ್ತೆ ಏರ್ ಬೇಸಲ್ಲಿ, ಸೊ ಯಾವ ಟೈಮಲ್ಲಿ ಶಿಫ್ಟ್ ಚೇಂಜ್ ಆಗುತ್ತೆ, ಅದು ಎಲ್ಲನೂ ಪ್ರತಿಯೊಂದೂ ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡಿ ಯುಕ್ರೇನ್ ಬಂದು ಒಂದು ಡೇಟ್ ಫಿಕ್ಸ್ ಮಾಡುತ್ತೆ. ಆ ಡೇಟ್ ಬಂದೆ ಆನ್ 1st June 2025. ಯಾವಾಗ ಈ ಡೇಟ್ ಬಂದು ಫಿಕ್ಸ್ ಆಗುತ್ತಲ್ಲ, ಸೊ ಆ ಟೈಮಲ್ಲೇನೆ ಅಲ್ಲಿ ಇದ್ದಂಥ ಏನೇನು ಮ್ಯಾನುಫ್ಯಾಕ್ಚರ್ಡ್ ಆಗಿ ಅಸೆಂಬಲ್ಡ್ ಆಗಿರುತ್ತಲ್ಲ ಡ್ರೋನ್ಸ್ಗಳು, ಸೊ ಆ ಡ್ರೋನ್ಸ್ಗಳನ್ನ ಒಂದು ಕಂಟೈನರಲ್ಲಿ ಲೋಡ್ ಮಾಡ್ತಾರೆ. ಸೊ ಆ ಕಂಟೈನರ್ನ ಇವರು ಯಾವ ಥರ ಡಿಸೈನ್ ಮಾಡಿರ್ತಾರೆ ಅಂದರೆ, ಎಲ್ಲ ಕಡೆ ಕಂಟೈನರ್ ಬಂದು ಕವರ್ ಆಗಿರುತ್ತೆ, ಬಟ್ ಟಾಪ್ ಪ್ಲೇಯರ್ ಅನ್ನೋದು ಏನಿರುತ್ತಲ್ಲ ಅದನ್ನ ಮಾತ್ರ ರಿಮೋಟ್ ಕಂಟ್ರೋಲಿ ಶಟರ್ನ ಓಪನ್ ಮಾಡೋದು ಮತ್ತು ಕ್ಲೋಸ್ ಮಾಡೋವಂಥ ಒಂದು ಫೀಚರ್ನ ಹಾಕಿರ್ತಾರೆ. ಅದು ಕೂಡ ರಿಮೋಟ್ ಕಂಟ್ರೋಲ್ಡ್ ಇರುತ್ತೆ. ಸೊ ದಟ್ ಹತ್ರ ಹೋಗ್ತಿದ್ದಂಗೆ ಸುಮ್ಮನೆ ಆ ಶಟರ್ ಓಪನ್ ಆಗ್ತಿದೆ, ಆಟೋಮೆಟಿಕ್ ಡ್ರೋನ್ಸ್ಗಳನ್ನ ಮೇಲ್ಗಡೆಯಿಂದ ಫ್ಲೈ ಆಗಿ ಟೇಕ್ ಆಫ್ ಆಗಿ ಡೆಸಿಗ್ನೇಟೆಡ್ ಪ್ಲೇಸ್ ಹೋಗಿ ಆಟೋಮೆಟಿಕಾಗಿ ಇಟ್ಟಾಗುವಂಥ ಒಂದು ಸಿಸ್ಟಮ್ನ ರೆಡಿ ಮಾಡಿರ್ತಾರೆ. ಆನ್ ದ ಡೇಟ್ ಆಫ್ ಆಪರೇಷನ್ ಸ್ಪೈಡರ್ ವೆಬ್ ಈ 6 ಟ್ರಕ್ಗಳನ್ನು ಆ ವೇರ್ಹೌಸಿಂದ ಡಿಪಾರ್ಟ್ ಆಗಿ ತಮ್ಮ ಡೆಸಿಗ್ನೇಟೆಡ್ ಟಾರ್ಗೆಟ್ ಪ್ಲೇಸಿಂದ ಒಂದು 2 ಇಂದ 3 ಕಿಲೋಮೀಟರ್ ಹಿಂದೆಗಡೆನೆ ಒಂದು ಪರ್ಫೆಕ್ಟ್ ಪೊಸಿಷನಿಂಗ್ ಅಲ್ಲಿ ಹೋಗಿ ಸ್ಟಾಪ್ ಆಗುತ್ತೆ. ಸೊ
ಯಾವಾಗ ಈ ಟ್ರಕ್ಗಳೆಲ್ಲ ಒಂದು ಪರ್ಫೆಕ್ಟ್ ಪೊಸಿಷನಿಂಗ್ ತಗೊಳುತ್ತೆ, ಸೊ ಆ ಟೈಮಲ್ಲಿ ಒಂದು ಕರೆಕ್ಟ್ ಟೈಮ್ ನೋಡಿ ಏನು ರಿಸೋರ್ಸಸ್ನ ಗ್ಯಾದರ್ ಮಾಡಿರ್ತಾರಲ್ಲ, ಸೊ ಅದಷ್ಟು ರಿಸೋರ್ಸಸ್ನ ಕರೆಕ್ಟಾಗಿ ಒಂದು ಇಂಪ್ಲಿಮೆಂಟ್ ಮಾಡಿ ಒಂದು ಪ್ರಾಪರ್ ಪ್ಲಾನ್ ಮಾಡಿ ಅದನ್ನು ಪ್ರಾಪರ್ ಆಗಿ ಎಕ್ಸಿಕ್ಯೂಟ್ ಮಾಡ್ತಾರೆ. ಎಲ್ಲಾ ಟ್ರಕ್ದು ಅಟ್ ಅ ಟೈಮ್ ಏನು 6 ಕಡೆ ಜಾಗಗಳು ಇತ್ತಲ್ಲ, ಸೊ ಈ 6 ಏರ್ ಬೇಸಸ್ ಅಲ್ಲೂ ಅಟ್ ಅ ಟೈಮ್ ನಿಯರ್ ಏನೇನು ಟ್ರಕ್ಗಳು ನಿಂತಿರುತ್ತಲ್ಲ, ಸೊ ಆ ಟ್ರಕ್ದು ಶಟರ್ಸ್ ಅಲ್ಲಿ ಓಪನ್ ಆಗುತ್ತೆ. ಸೊ ಶಟರ್ಸ್ ಓಪನ್ ಆಗ್ತಿದ್ದಂಗೆ ಅಲ್ಲಿ ಇದ್ದಂಥ ಡ್ರೋನ್ಸ್ಗಳು ಏನು 117 ಡ್ರೋನ್ಸ್ಗಳು ಒಟ್ಟಿಗೆ ಹಾರಕ್ಕೆ ಶುರು ಮಾಡುತ್ತೆ. ಸೊ ಸ್ಟಾರ್ಟಿಂಗು ಆ ಏರ್ ಬೇಸ್ ಅಲ್ಲಿ ಇದ್ದಂಥ ರಡಾರ್ಸ್ಗಳಿಗೆ ಅಷ್ಟು ಬೇಗ ಇದು ಯಾವ ಡ್ರೋನು ಏನು ಎತ್ತ ಅಂತ ಕಂಡು ಹಿಡಿಯೋಷ್ಟೊಳಗಡೆ ಆಫ್ಟರ್ ಫ್ರಾಕ್ಷನ್ ಆಫ್ ಫ್ಯೂ ಸೆಕೆಂಡ್ಸ್ ಒಳಗಡೆನೆ ಈ ಡ್ರೋನ್ಸ್ಗಳಿಗೆ ಏನೇನು ಸ್ಟ್ರಿಂಗರ್ ಬಾಂಬ್ಸ್ಗಳು ಫಿಟ್ ಮಾಡ್ತಾರ ಅದೆಲ್ಲ ತೊಗೊಂಡೋಗಿ ಸೀದಾ ಏರ್ಕ್ರಾಫ್ಟ್ ಮೇಲೆ ಡಂಪ್ ಮಾಡೋಕ್ಕೆ ಶುರು ಮಾಡುತ್ತೆ. ಮತ್ತು ಕೆಲವೊಂದು ಡ್ರೋನ್ಸ್ಗಳು ಆ ಏರ್ಕ್ರಾಫ್ಟ್ಗೆ ಡೈರೆಕ್ಟಾಗಿ ಇಟ್ ಕೂಡ ಆಗುತ್ತೆ. ಸೊ ದಟ್ ಅದರಿಂದ ಕಂಪ್ಲೀಟ್ಲಿ ಏರ್ಕ್ರಾಫ್ಟ್ಗಳಿಗೆ ಡಿಸ್ಟ್ರಾಯ್ ಕೂಡ ಆಗೋಗ್ಬಿಡುತ್ತೆ. ಸೊ ಈ ಥರ ಅಟ್ ಅ ಟೈಮ್ ಒಂದೇ ಸತಿ 6 ಕಡೆ ಒಂದೇ ಟೈಮಿಂಗಲ್ಲಿ ಯುಕ್ರೇನ್ ಈ ಥರ ಒಂದು ಆಪರೇಷನ್ ಲಾಂಚ್ ಮಾಡುತ್ತೆ. ಇದೆಲ್ಲ ಆದಮೇಲೆ ಯುಕ್ರೇನ್ PM ಝೆಲೆನ್ಸ್ಕಿ ಅವರಿಂದ ಒಂದು ಓಪನ್ ಸ್ಟೇಟ್ಮೆಂಟ್ ಬರುತ್ತೆ ದಟ್ ಈ ಪ್ಲಾನು ನಾವೇ ಮಾಡಿರೋದು. ಸೊ ಇದಕ್ಕೆ ನಾವು ಏನಿಲ್ಲ 1.5 ವರ್ಷದಿಂದ ಮತ್ತೆ ಇನ್ನೂ ಜಾಸ್ತಿ ಟೈಮ್ ಕೂಡ ತಗೊಂಡು ಪ್ರಾಪರ್ ಪ್ಲಾನಿಂಗ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದೀವಿ ಅಂತ ಯುಕ್ರೇನಿನ PM ಝೆಲೆನ್ಸ್ಕಿ ಇದನ್ನ ಒಪ್ಕೊಂಡ್ಬಿಡ್ತಾರೆ. ಸೊ ಇದರಿಂದ ನಾವೇನು ಕಲ್ತ್ಕೊಂತೀವಿ ಅಂದ್ರೆ, ನಮ್ಮ ಶತ್ರುಗಳು ಅಥವಾ ನಮ್ಮ ದುಶ್ಮನ್ಸ್ ಅಥವಾ ನಮ್ಮ ಎನಿಮೀಸ್ ಏನ್ ಇರ್ತಾರಲ್ಲ, ಸೊ ಅವ್ರುಗಳು ನಮ್ಮ ಮೇಲೆ ಯಾವತ್ತು ಹೆಂಗ್ ಬೇಕಾದ್ರೂ ಅಟ್ಯಾಕ್ ಮಾಡ್ಬೋದು, ಬಟ್ ಎಲ್ಲದಕ್ಕೂ ನಾವು ರೆಡಿ ಆಗಿರ್ಬೇಕು. ಮತ್ತೆ ಇದು ಭಾರತಕ್ಕೂ ಒಂಥರ ಪಾಠನೇ ಅನ್ಸೋದು. ಬಿಕಾಸ್ ಫ್ಯೂಚರ್ ಭಾರತದ ಮೇಲೆ ಯಾವ ಕಂಟ್ರಿ ಅಥವಾ ಯಾವ ಟೆರರಿಸ್ಟ್ ಆರ್ಗನೈಸೇಷನ್ ಯಾವ ಥರ ಬೇಕಾದ್ರೂ ಅಟ್ಯಾಕ್ ಮಾಡ್ಬೋದು. ಐ ಥಿಂಕ್ ಈ ಕಂಟೆಂಟ್ ನಿಮ್ಗೆ ತುಂಬ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇದೇ ಥರ ಕಂಟೆಂಟ್ ನಾನು ಇನ್ನೂ ತೊಗೊಂಬರ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಜೈ ಹಿಂದ್.